ಒಂದೊಂದು ಕಡೆ ತಲೆಬುರುಡೆಯ ರಹಸ್ಯ ಬಯಲಾಗತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಈಗ ಸರ್ಕಾರ ಅಧಿಕೃತವಾಗಿ SITಯನ್ನು ರಚಿಸಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ SIT ತನಿಖೆ ಹೇಗೆ ನಡೆಯುತ್ತೆ ಅನ್ನುವಂಥ ಪ್ರಶ್ನೆ. ಯಾಕಂತಂದ್ರೆ ಒಂದಷ್ಟು ಪ್ರೊಸೀಜರ್ ಇರುತ್ತೆ ನೋಡಿ. ಮೊದಲು ಅಧಿಕೃತವಾಗಿ ಕೇಸ್ ಫೈಲ್ ಏನಿದೆ ಅದು ವರ್ಗಾವಣೆ ಆಗುತ್ತೆ. ಕೇಸ್ನ ತನಿಖಾಧಿಕಾರಿಯಿಂದ SIT ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುತ್ತೆ. ಅದರ ಜೊತೆಗೆ ಸರೆಂಡರ್ ಆದಂತಹ ವ್ಯಕ್ತಿ ಏನಿದ್ದಾನೆ ಆತನನ್ನ ವಶಕ್ಕೆ ಪಡೆದು SIT ವಿಚಾರಣೆ ನಡೆಸುತ್ತೆ. ವ್ಯಕ್ತಿಯಿಂದ ಮಾಹಿತಿಯನ್ನ ಪಡೆದು ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸ ಆಗುತ್ತೆ SIT ಟೀಮಿಂದ. ಅದರ ಜೊತೆಗೆ ದಾಖಲಾಗಿರುವಂತ ದೂರು ಸ್ಥಳ ಮಹಜರ್ ನಡೆಸುವಂತ ಸಾಧ್ಯತೆ ಕೂಡ ಇದೆ. ಸಾಂದರ್ಭಿಕ ಸಾಕ್ಷ್ಯಗಳಿದ್ರೆ ಅವರು ಕೂಡ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇರುತ್ತೆ. ಒಂದು ಕಡೆ 2 ದಶಕದಿಂದ ಅನೇಕ ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಏನೊಬ್ಬ ವ್ಯಕ್ತಿ ಬಂದು ಹೇಳಿದಾನೆ. ಆತ ಕೊಟ್ಟಿರುವಂಥ ದೂರು, ಆಮೇಲೆ ಆತ ಹೇಳುವಂಥ ಜಾಗಗಳೇನಿರುತ್ತೆ ಅಲ್ಲಿ ಸ್ಥಳ ಮಹಜರನ್ನು ನಡೆಸುವಂಥ ಸಾಧ್ಯತೆ ಇರುತ್ತೆ. ಇದು SIT ತನಿಖೆ ನಡೆಸುವಂತಹ ಪ್ರೊಸೀಜರ್. ಆ ತನಿಖೆ ಹೇಗಿರುತ್ತೆ ಅಂತ. ಸೊ ಆ ಒಂದು ತನಿಖೆ ಅಧಿಕೃತವಾಗಿ ಈಗ ಕೈಗೆತ್ತಿಕೊಂಡ ನಂತರದಲ್ಲಿ ಆತನನ್ನು ವಶಕ್ಕೆ ಪಡೆದು ಆತನಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಆಗುತ್ತೆ. ಆ ಕೇಸ್ ಫೈಲ್ ಏನಿರುತ್ತೆ ಅದು ಮೊದಲು SITಗೆ ಟ್ರಾನ್ಸ್ಫರ್ ಆಗುತ್ತೆ. ಅದಾದ ಮೇಲೆ ಕೇಸ್ನ ತನಿಖಾಧಿಕಾರಿಗಳು SITಯಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಆಗುತ್ತೆ. ಅದಾದ ನಂತರದಲ್ಲಿ ಒಂದು ಕಡೆ ಈಗ ಏನು ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ ಈ ಬುರ್ಡೆ ವಿಚಾರದಲ್ಲಿ. ಹೀಗಾಗಿ ಆದಷ್ಟು ಬೇಗ SITಯಿಂದ ತನಿಖೆಯನ್ನು ಶುರು ಮಾಡುವಂಥ ಕೆಲಸ ಆಗುತ್ತೆ. ಧರ್ಮಸ್ಥಳ ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ಹಲವೆಡೆ ಮಿಸ್ಸಿಂಗ್ ಪ್ರಕರಣಗಳೇನು ದಾಖಲಾಗಿದೆ ಆ ನಾಪತ್ತೆ ಪ್ರಕರಣಗಳ ಮಾಹಿತಿಯನ್ನ ಖಾಕಿ ಪಡ್ಕೊಂಡು ತನಿಖೆಯನ್ನ ಶುರು ಮಾಡುತ್ತೆ. ಅದರ ಜೊತೆಗೆ ಕೇಸ್ನ ಸಾಕ್ಷಿದಾರ ಮಾಹಿತಿಯನ್ನ ಸಂಗ್ರಹಿಸ್ತಾರೆ. ಆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳೇನಿರುತ್ತೆ ಅವ್ರ ಕಡೆಯಿಂದ ಕೂಡ ಇನ್ಫಾರ್ಮೇಶನ್ ಕಲೆಕ್ಟ್ ಆಗುತ್ತೆ. ಮೊಬೈಲು, CDR, CCTVಗಳ ದೃಶ್ಯ ಏನಿರುತ್ತೆ ಅದನ್ನು ಕೂಡ ತಾಳೆ ಹಾಕುವಂಥ ಕೆಲಸ ಆಗುತ್ತೆ. ಸರೆಂಡರ್ ಆಗಿರುವಂಥ ವ್ಯಕ್ತಿ ಕೊಡುವಂಥ ಹೇಳಿಕೆಗಳು, ಆತ ಹೇಳುವಂಥ ವಿಚಾರಗಳೇನಿರುತ್ತೆ ಅದೆಲ್ಲ ಮ್ಯಾಚ್ ಆಗಬೇಕು. ಆಮೇಲೆ ಲೊಕೇಶನ್ ಡೀಟೇಲ್ಸ್ ಏನಿರುತ್ತೆ ಅದು ಕೂಡ ಮ್ಯಾಚ್ ಮಾಡುವಂಥ ಕೆಲಸವನ್ನು SIT ಟೀಮ್ ಮಾಡುತ್ತೆ. ಸೊ ಈ ಎಲ್ಲ ವಿಚಾರಗಳು ಕೂಡ ಮ್ಯಾಚ್ ಆಗಬೇಕು. ಬಸವರಾಜ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬಸವರಾಜ್, ಈಗ SIT ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಆ ಪ್ರೊಸೀಜರ್ಗಳು ಹೇಗೆ ಶುರು ಮಾಡ್ತಾರೆ ತನಿಖೆ ಅಂತ? ಪ್ರಭು, ಧರ್ಮಸ್ಥಳದಲ್ಲಿ ನೂರಾರು ಶವ ಹುಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾಜ್ಯ ಸರ್ಕಾರ SITನ ರಚನೆ ಮಾಡಿರುವಂತದ್ದು. SIT ಸದ್ಯಕ್ಕೆ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ನಡೀತಾ ಇರುವಂತದ್ದು. ಪರ ವಿರೋಧ 2 ವಿಭಾಗಗಳಲ್ಲಿ ಕೂಡ ನಡೀತಾ ಇರುವಂತದ್ದು. ಹಾಗಾಗಿ ತನಿಖೆಯನ್ನ ಆದಷ್ಟು ಬೇಗನೆ SIT ತನಿಖಾಧಿಕಾರಿಗಳು ಮಾಡಲಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ SIT ರಚನೆ ಆಯ್ತು, SIT ರಚನೆ ಆದ ಮೇಲೆ ವಿಳಂಬ ಆಯ್ತು ಅಂದ್ರೆ ಸಾಕಷ್ಟು ಚರ್ಚೆಗಳಾಗಕ್ಕೆ ಗ್ರಾಸವಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಅವಕಾಶ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಬೇಗವಾಗಿ ತನಿಖೆಯನ್ನ ಪ್ರಾರಂಭ ಮಾಡ್ತಾರೆ. ತನಿಖೆಯನ್ನ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ದಾಖಲಾಗಿರುವಂತ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ, ಈಗಾಗಲೇ SIT ರಚನೆ ಮಾಡಿರುವಂತದ್ದು ಧರ್ಮಸ್ಥಳದ ಕ್ರೈಮ್ ನಂಬರ್ 39ನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ರಚನೆ ಮಾಡಿರುವಂತದ್ದು. ಜೊತೆಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಧರ್ಮಸ್ಥಳದಲ್ಲಿ ಹೋಗಿರುವಂತಹ ಮಹಿಳೆಯರ ನಾಪತ್ತೆ ಆಗಿದಾರಲ್ಲ, ಈ ಹಿಂದೆ ದಾಖಲಾಗಿರುವಂತದ್ದು ಮತ್ತು ಮುಂದೆ ದಾಖಲಾಗಿರುವಂತಹ ಪ್ರಕರಣಗಳ ಕುರಿತು ತನಿಖೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ SITಯನ್ನ ರಚನೆ ಮಾಡಿರುವಂತದ್ದು. ಹಾಗಾಗಿ SIT ತಂಡ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ದಾಖಲಾಗಿರುವಂತ ಏನು ಪ್ರಕರಣ ಇದೆ ಆ ಪ್ರಕರಣವನ್ನ ಮೊದಲಿಗೆ ಕೇಸ್ ಫೈಲ್ ಅನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಕೇಸ್ ಫೈಲ್ ಅನ್ನ ತೆಗೆದುಕೊಂಡು ನಂತರವಾಗಿ ಆ ಕೇಸ್ನ ಸ್ಟೇಟಸ್ ಏನಾಗಿದೆ, ಇಲ್ಲಿವರೆಗಾದ್ರೂ ಯಾವ್ಯಾವ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದರೆ, ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾರೆ. IO ಇಂದ ಮಾಹಿತಿ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ತದನಂತರವಾಗಿ ಈ ಕೇಸ್ನಲ್ಲಿ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ SIT ಟೀಮ್ ಇದೆ ಅದೊಂದು ಮೀಟಿಂಗ್ ಅನ್ನ ಮಾಡಿ ಡಿಸ್ಕಷನ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಡಿಸ್ಕಷನ್ ಮಾಡಿದ ನಂತರವಾಗಿ ಕೆಲವಷ್ಟು ಸಾಕ್ಷಿಗಳನ್ನ, ಅಂದ್ರೆ ಈಗಾಗಲೇ 164 ಹೇಳಿಕೆಯನ್ನ ಕೊಟ್ಟಿರುವಂತ ಅನಾಮಿಕ ವ್ಯಕ್ತಿ ಏನಿದ್ರೆ ಆ ವ್ಯಕ್ತಿಯನ್ನ ಕಸ್ಟಡಿಗೆ ಪಡೆದುಕೊಂಡು ಆ ವ್ಯಕ್ತಿಯಿಂದ ಹೇಳಿಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ನೀನು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಿ, ಯಾವಾಗ ಕೆಲಸವನ್ನ ಮಾಡ್ತಾ ಇದ್ದಿ, ಎಷ್ಟು ಶವಗಳನ್ನ ಊಟಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದಾದ ಬಳಿಕವಾಗಿ ಆ ವ್ಯಕ್ತಿ ತೋರಿಸಿರುವಂತಹ ಜಾಗದಲ್ಲಿದೆ ಆ ಜಾಗದಲ್ಲಿ ಇರುವಂತಹ ಬುರುಡೆಗಳು, ಅಂದ್ರೆ ಅಸ್ಥಿ ಪಂಜರಗಳೇನಿದೆ ಅಸ್ಥಿ ಪಂಜರಗಳನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ. ತೆಗೆದು ಅದನ್ನ FSL ಗೆ ಕಳಿಸ್ತಾರೆ. FSL ರಿಪೋರ್ಟ್ ಬರೋವರೆಗೂ ಕೂಡ ಪೊಲೀಸರು ಕಾಯ್ತಾರೆ. ಅಷ್ಟರ ಒಳಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ತಾಣಗಳಲ್ಲಿ ದಾಖಲಾಗಿರುವಂತಹ ಪ್ರಕರಣಗಳಾಗಿರ್ಬೋದು, ಈ ವ್ಯಕ್ತಿ ಎಷ್ಟು
ಎಷ್ಟು ಸತ್ಯ ಹೇಳ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾರೆ. ಅದನ್ನ ಹೇಗೆ ಮಾಡ್ತಾರೆ ಅಂದ್ರೆ ಈ ವ್ಯಕ್ತಿ ಹೇಳುವಂತ ಎವಿಡೆನ್ಸ್ಗಳು, ಅಂದ್ರೆ ಈ ವ್ಯಕ್ತಿ ಹೇಳಿಕೆಗೂ ಮತ್ತು ಅಲ್ಲಿ ಸಿಕ್ಕಿರುವಂತಹ ಎವಿಡೆನ್ಸ್ ಗಳಿಗೂ ಮ್ಯಾಚ್ ಆಗುತ್ತಾ ತಾಳೆ ಮಾಡಿ ನೋಡುವಂತ ಕೆಲಸವನ್ನ SIT ತಂಡ ಮಾಡುತ್ತೆ. ತದನಂತರವಾಗಿ ತಾಳೆ ಆದ್ರೆ ನೆಕ್ಸ್ಟ್ ಪ್ರೊಸೀಜರ್ ಅನ್ನೋನಲ್ಲಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಆಂಗಲ್ ಅಲ್ಲಿ SIT ತನಿಖೆ ನಡೆಯುವಂತದ್ದು ಸರಿಸುಮಾರು ಇವತ್ತೇ ಅಥವಾ ನಾಳೆ SIT ತಂಡ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಧರ್ಮಸ್ಥಳದಲ್ಲಿ ದಾಖಲಾಗಿರುವಂತಹ ಪ್ರಕರಣ ಏನಿದೆ ಆ ಪ್ರಕರಣಗಳ ಮಾಹಿತಿಯನ್ನ ಪಡೆದುಕೊಂಡು ಮತ್ತೆ ತನಿಖೆನ ಮುಂದುವರಿಸುವಂತ ಎಲ್ಲ ಸಾಧ್ಯತೆಗಳು ಎತ್ತಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.